ಮನೆಯಿಂದ ಮಕ್ಕಳನ್ನ ಆಟ ಆಡೋಕೆ ಹೊರಗೆ ಕಳಿಸುವ ಮುನ್ನ ಪೋಷಕರೇ ಹುಷಾರಾಗಿರಿ. ನೋಡುತ್ತಿದ್ದಂತೆ ನಿಮ್ಮ ಮಕ್ಕಳು ಇದೇ ರೀತಿ ನಾಪತ್ತೆ ಆಗಬಹುದು, ಹುಷಾರಾಗಿರಿ. ಮನೆಯ ಮುಂದೆ ಆಟ ಆಡ್ತಿದ್ದಂತಹ ಇಬ್ಬರು ಬಾಲಕಿಯರು ಅಚಾನಕ್ ಆಗಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದ ಬಾಲಕಿಯರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುಪ್ಪನಪಾಳ್ಯದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಕುಪ್ಪಂಪಾಳ್ಯದಲ್ಲಿ ಬಳಿಯ ಬಾವಿಯಲ್ಲಿ ಇಬ್ಬರ ಶವ ಈಗ ಪತ್ತೆಯಾಗಿರುವಂತದ್ದು. ಗುರುವಾರ ಬೆಳಗ್ಗೆ 9 ಗಂಟೆಗೆ ಇಬ್ಬರು ಬಾಲಕಿಯರು ನಾಪತ್ತೆಯಾಗಿದ್ರು. ಮುಳಬಾಗಿಲು ತಾಲೂಕಿನ ಯಳಚೇಪಲ್ಲಿಯಲ್ಲಿ ಇಬ್ಬರು ನಾಪತ್ತೆಯಾಗಿದ್ರು. ಧನ್ಯಾಬಾಯಿ ಹಾಗೂ ಚೈತ್ರಾಬಾಯಿ ಇಬ್ಬರು 13 ವರ್ಷದ ಯುವತಿಯರು ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ದುಷ್ಕರ್ಮಿಗಳಿಂದ ಬಾಲಕಿಯರನ್ನ ಕೊಂದು ಬಾವಿಯಲ್ಲಿ ಬಿಸಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಮನೆಯ ಮುಂದೆ ಆಟ ಆಡುತ್ತಿದ್ದಂತಹ ಇಬ್ಬರು ಬಾಲಕಿಯರು ಅಚಾನಕ್ ಆಗಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿರುವವರು ಬಾವಿಯಲ್ಲಿ ಶವವಾಗಿ ಪತ್ತೆ. ಕುಪ್ಪನಪಾಳ್ಯದ ಬಳಿ ಇರುವಂತಹ ಬಾವಿಯಲ್ಲಿ ಇವರಿಬ್ಬರ ಶವ ಈಗ ಪತ್ತೆಯಾಗಿರುವಂತದ್ದು. ಮನೆಯ ಮುಂದೆ ಇಬ್ಬರು ಬಾಲಕಿಯರು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಅಚಾನಕ್ ಆಗಿ ನೋಡುತ್ತಿದ್ದಂತೆಯೇ ಅವರಿಬ್ಬರು ನಾಪತ್ತೆ ಆಗಿದ್ದಾರೆ. ನೋಡಿದ್ರೆ ಅವರು ತಿರ್ಗಾ ಬಾವಿಯಲ್ಲಿ ಶವವಾಗಿ ಪತ್ತೆ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುಪ್ಪನಪಾಳ್ಯದ ಬಳಿ ಒಂದು ದುರ್ಘಟನೆ, ಭೀಕರ ಘಟನೆ ಸಂಭವಿಸಿರುವಂತದ್ದು. ಧನ್ಯಾಬಾಯಿ ಹಾಗೂ ಚೈತ್ರಾಬಾಯಿ ಎಂಬ ಕೇವಲ 13 ವರ್ಷದ ಬಾಲಕಿಯರನ್ನ ದುಷ್ಕರ್ಮಿಗಳು ಕೊಲೆಗೈದು ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ. ಮನೆಯ ಮುಂದೆ ಆಟ ಆಡ್ತಾ ಇದ್ದಂತಹ ಇಬ್ಬರು ಕಂದಮ್ಮಗಳನ್ನ ಬಾಲಕಿಯರನ್ನ ಕರೆದುಕೊಂಡು ಹೋಗಿ ಅವರನ್ನ ಕೊಲೆಗೈದು ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ. ಗುರುವಾರ ಬೆಳಗ್ಗೆನೆ 9 ಗಂಟೆಗೆ ಇಬ್ಬರು ಬಾಲಕಿಯರು ನಾಪತ್ತೆ ಆಗಿದ್ರು. ಮುಳಬಾಗಿಲು ತಾಲೂಕಿನ ಯಳಚೇಪಲ್ಲಿಯಲ್ಲಿ ಇವರು ನಾಪತ್ತೆಯಾಗಿದ್ರು. ನೋಡಿದ್ರೆ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನು ದುಷ್ಕರ್ಮಿಗಳಿಂದ ಬಾಲಕಿಯರನ್ನ ಕೊಂದು ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಆ ದುಷ್ಕರ್ಮಿಗಳು. ಈ ಒಂದು ವಿಚಾರವಾಗಿ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ಅನುಮಾನಾಸ್ಪದ ಸಾವು ಅಂತ ಕಂಡು ಬಂದಿದೆ. ಯಾಕಂದ್ರೆ ಯಾರೋ ಇಬ್ರು ಬಾಲಕಿಯರು ಬಾವಿಗೆ ಹೋಗಿ ಬೀಳ್ತಾರೆ ಅಂತ ಅಂದ್ರೆ ಅದು ಚಿಕ್ಕ ವಯಸ್ಸಿನ ಬಾಲಕಿಯರು, ಅವರು 13 ವರ್ಷದ ಬಾಲಕಿಯರು. ಹಾಗಾಗಿ ಈ ಒಂದು ಕೊಲೆಯ ಹಿಂದೆ ಯಾರ ಕೈವಾಡ ಇದೆ ಅಂತ ನಾಪತ್ತೆ ಹಚ್ತೀವಿ ಅಂತ ನಿಖಿಲ್ ಹಾಗೂ ಅಲ್ಲಿನ ಪೊಲೀಸರು ಈಗ ಹೇಳಿರುವಂಥದ್ದು. ಎಸ್ಪಿ ನಿಖಿಲ್ ಹಾಗೂ ಕೋಲಾರ ಪೊಲೀಸರು ಈ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತೀವಿ, ನಾಪತ್ತೆಯನ್ನ ಹಚ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನವಂತೂ ಮುಗಿಲು ಮುಟ್ಟಿರುವಂಥದ್ದು.